ಘಟನೆ ನಡೆದಂತಹ ಸ್ಥಳದಲ್ಲಿ ಗಮನಿಸಿದಂತಹ ಸ್ಥಳೀಯರು ಅದರ ವಿವರವನ್ನ ಕೊಡ್ತಾ ಹೋಗ್ತಾ ಇದ್ರು. ಒಂದು ಜೋರು ಶಬ್ದ, ಒಮ್ಮೆಲೆ ಕೇಳಿಸಿದಂತಹ ಸ್ಫೋಟ ಶಬ್ದ ಅಷ್ಟೇ ಅದು. ಆ ಪಟಾಕಿ ಗೋದಾಮ್ನಲ್ಲಿ ಆಗಿರುವಂತಹ ದುರ್ಘಟನೆನೋ ಅಥವಾ ಪಂಕ್ಚರ್ ಶಾಪ್ನಲ್ಲಿ ಆಗಿರೋದಾ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ, ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆ ಸ್ಫೋಟದ ತೀವ್ರತೆಗೆ ಅಲ್ಲಿದ್ದಂತಹ ಬೈಕ್ಗಳಿರಬಹುದು, ವಸ್ತುಗಳಿರಬಹುದು, ಮನೆಯ ಮೇಲ್ಛಾವಣಿ ಇರಬಹುದು, ಅಂಗಡಿಗಳ ಮೇಲ್ಛಾವಣಿ ಇರಬಹುದು, ಮನೆಯ ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಪುಡಿ ಪುಡಿ ಆಗ್ಬಿಟ್ಟಿದೆ. ಮತ್ತು ಅಲ್ಲಿರುವಂತಹವರಲ್ಲಿ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣವಾಯಿತು. ಕಾರಣ ನೋಡ್ತಿದ್ದ ಹಾಗೆ ವಿತಿನ್ 1 ನಿಮಿಷದ ಒಳಗಾಗಿ 3 ಹೆಣಗಳು ಬಿದ್ದವು. 7-8 ಜನಕ್ಕೆ ಗಂಭೀರವಾಗಿ ಗಾಯವಾಗಿದೆ. ಮೃತರಲ್ಲಿ ಲಾರಿ ಡ್ರೈವರ್ ಇದ್ದಾರೆ ಅಂತ ಕೂಡ ಅವರು ಹೇಳ್ತಾ ಇದ್ರು. ಅಂದ್ರೆ ಪಟಾಕಿ ಗೋದಾಮ್ಗೆ ಪಟಾಕಿಯನ್ನ ತಂದು ಅಲ್ಲಿ ಡಂಪ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಂತಹ ಓರ್ವ ಕಾರ್ಮಿಕ ಏನಿದ್ದಾರೆ ಡ್ರೈವರ್, ಅವರು ಸ್ಫೋಟದಿಂದಾಗಿ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರ ಆಕ್ರಂದನ ಆ ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಳ್ಳೋದ್ರ ಸಲುವಾಗಿ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಆ ಮೃತದೇಹಗಳನ್ನ ಕಣ್ಣೆದ್ರೆ ಕಂಡು ಒಂದ್ ರೀತಿ ದಿಗ್ಭ್ರಾಂತರಾಗಿದ್ದಾರೆ. ಟೀ ಅಂಗಡಿಯೂ ಕೂಡ ಪಕ್ಕದಲ್ಲೇ ಇದೆ. ಆ ಟೀ ಅಂಗಡಿಯ ಓನರ್ ಏನಿದ್ದಾರೆ ಆ ವ್ಯಕ್ತಿಗೂ ಕೂಡ ಕಾಲಿಗೆ ಏಟು ಬಿದ್ದಿದೆ. ಹೊರತಾಗಿ ಇನ್ನೇನು ಪ್ರಾಣಾಪಾಯ ಆಗಿಲ್ಲ ಅನ್ನೋದನ್ನ ಅವರೇ ಸ್ವತಃ ವಿವರಿಸ್ತಾ ಹೋಗ್ತಾ ಇದ್ರು. ಇದು ಟೈರ್ ಆ ಒಂದು ಪಂಚರ್ ಶಾಪ್ ಏನಿದೆ, ಆ ಒಂದು ಗೋಡಾನ್, ಆ ಗೋಡಾನ್ ನಲ್ಲಿ ಏರ್ ಕಂಪ್ರೈಸರ್ ನಿಂದಾಗಿ ಈ ಸ್ಫೋಟ ಆಗಿರಬಹುದಾ ಅಥವಾ ಪಟಾಕಿ ಗೋದಾಮ್ನಲ್ಲಿ ಏನಾದ್ರೂ ಬೇರೆ ಆಗಿರಬಹುದಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅನ್ನುವಂತಹ ಸಣ್ಣ ಕನ್ಫ್ಯೂಷನ್ ಸ್ಥಳೀಯರಲ್ಲೂ ಕೂಡ ಮನೆ ಮಾಡಿದೆ. ಸದ್ಯ ಸ್ಥಳಕ್ಕೆ ಧಾವಿಸಿರುವಂತಹ ಪೊಲೀಸರು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಪೇಟೆಯಲ್ಲಿ ಭಾರಿ ಸ್ಫೋಟ ಆಗಿ 3 ದುರ್ಮರಣವನ್ನ ಹೊಂದಿದ್ದಾರೆ. ಸದ್ಯ ಸ್ಥಳದಲ್ಲಿ ಈಗ ಒಂದು ರೀತಿಯಲ್ಲಿ ಆತಂಕದ ಮನೆ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ದುರ್ಘಟನೆಯಲ್ಲಿ 3 ಮೃತಪಟ್ಟಿದ್ದಾರೆ, ಇನ್ನೂ 3 ಸ್ಥಿತಿ ಗಂಭೀರವಾಗಿದೆ. ಮೇಲ್ನೋಟಕ್ಕೆ ಇದು ಪಟಾಕಿ ಸಿಡಿತದಿಂದ ಆಗಿರುವಂತಹ ಅನಾಹುತ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈ ಒಂದು ಮಳಿಗೆ ಏನಿತ್ತು ಇಲ್ಲಿಯೇ ಒಂದು ಸ್ಫೋಟ ಆಗಿರುವಂತದ್ದು. ಸ್ಫೋಟದ ರಭಸಕ್ಕೆ 3 ಮೃತಪಟ್ಟಿರುವಂತದ್ದು, ಇನ್ನೂ 3 ಸ್ಥಿತಿ ಗಂಭೀರವಾಗಿದೆ. ಅವರನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಜೊತೆಗೆ ಇಲ್ಲಿರುವಂತಹ ಏನು ಬೈಕ್ಗಳು ಎಲ್ಲವೂ ಕೂಡ ಪೀಸ್ ಆಗಿರುವಂಥದ್ದು. ಮೇಲ್ನೋಟಕ್ಕೆ ಇದು ಯಾವ ಕಾರಣದಿಂದಾಗಿ ಸ್ಫೋಟ ಆಗಿದೆ ಅನ್ನುವಂಥದ್ದು ಇವರಿಗೂ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸರು ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಸೊ ಏನು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತುಕೊಳ್ಳುವಂತ ಸಂದರ್ಭ ಇತ್ತು, ಅವುಗಳನ್ನ ಆ ಒಂದು ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಏನು ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಹೊರಭಾಗದಲ್ಲಿ ನಿಲ್ಲಿಸಿದಂತಹ ಬೈಕ್ಗಳು ಕೂಡ ಒಂದೊಂದು ಪಾರ್ಟ್ಗಳು ಕೂಡ ಬಿಚ್ಚಿ ಹೋಗಿರುವಂತದ್ದು. ಅಂದ್ರೆ ಅಷ್ಟರ ತೀವ್ರತೆ ಆ ಒಂದು ಸ್ಫೋಟ ಆದ ಬಳಿಕ ಇತ್ತು. ಇದೀಗ ಘಟನೆಯಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಸಂಬಂಧಿಕರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಈ ಭಾಗದಲ್ಲಿ ಅವರ ಕುಟುಂಬಸ್ಥರು ಏನು ಕೆಲಸ ಮಾಡ್ತಾ ಇದ್ರು, ಕೆಲಸದ ವೇಳೆ ಈ ರೀತಿ ಅವಘಡ ಆಗಿದೆ. ವಿಷಯ ತಿಳಿದಂತಹ ಕುಟುಂಬಸ್ಥರು ಇದೀಗ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಆಕ್ರಂದನ ಕೂಡ ಅವ್ರದ್ದು ಹೆಚ್ಚಾಗಿರುವಂತದ್ದು. ಜೊತೆಗೆ ಒಂದ್ ರೀತಿಯಲ್ಲಿ ಈ ಭಾಗದ ಅಕ್ಕಪಕ್ಕದ ಮನೆಯವರ ಒಂದು ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಏಕಾಏಕಿಯಾಗಿ ದೊಡ್ಡ ಮಟ್ಟದ ಸದ್ದು ಕೇಳಿಸಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ಗಮನಿಸ್ತಾ ಇದ್ದೀರಿ ಕುಟುಂಬಸ್ಥರ ಆಕ್ರಂದನ ಹೇಗಿದೆ ಅಂತ ಹೇಳಿ. ಬಹುಶಃ ಅವ್ರಿಗೂ ಅರಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ರಕ್ತದ ಕಲೆಗಳು ಕೂಡ ಇಲ್ಲಿದ್ದಾವೆ. ಬಹುಶಃ ಅವರ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅದು ಎಕ್ಸಾಕ್ಟ್ ಆಗಿ 1 ಗಂಟೆ ಹಿಂದೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಮೇಲ್ನೋಟಕ್ಕೆ ಘಟನೆಗೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಖಚಿತತೆ ಆಗಿಲ್ಲ. ಆ ಬಗ್ಗೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ From what we can see, ಒಂದು fireworks box pieces ಇದಾವೆ, more than 1 box pieces ಇದಾವೆ. So obviously it is a blast of a firework. The source of the rather origin of the blast ಇನ್ನು ನಾವು ತನಿಖೆ ಮಾಡ್ತಾ ಇದೀವಿ. ಇದರಲ್ಲಿ 2 ಜನ ಇದ್ರು, ಹೊರಗಡೆ ಒಬ್ರು ಪಂಕ್ಚರ್ ಅಂಗಡಿ ಅವರು ಇದ್ರು. ಇವರು 3 ಜನದ್ದು ಡೆತ್ ಆಗಿದೆ. ಇನ್ನು 2 ಜನರ ಮೇಲೆ ಸಿಗ್ನಿಫಿಕೆಂಟ್ ಇಂಜುರೀಸ್ ಇದೆ, ನಾಟ್ ಸೀರಿಯಸ್, ಬಟ್ ಇನ್ನಿಬ್ಬರಿಗೆ ಮೈನರ್ ಇಂಜುರೀಸ್ ಇದೆ. ಸೊ ಟೋಟಲ್ ಅರೌಂಡ್ 7 persons ವಿ ಕ್ಯಾನ್ ಐಡೆಂಟಿಫೈ. ಈ ಕನ್ಸೈನ್ಮೆಂಟ್ ಒಂದು ಬೇರೆ ಬೇರೆ ಕಂಪ್ನೀಸಿಂದ ಸೇರಿ ಈಗ ಈ ಪರ್ಟಿಕ್ಯುಲರ್ ಗೋಡೌನ್ನಲ್ಲಿ ಇಟ್ಟಿದ್ರು. ವಿ ಆರ್ ಫೈಂಡಿಂಗ್ ದ ಸೋರ್ಸ್ ಆಫ್ ದಿ ಕನ್ಸೈನ್ಮೆಂಟ್ ಮತ್ತು
ದಿನದಿಂದ ದಟ್ ಇದು ಬ್ಲಾಸ್ಟ್ ಆಗಿರೋದು ನಾಟ್ ಬಿಕಾಸ್ ಆಫ್ ಎನಿ ಸಿಲಿಂಡರ್ ಆರ್ ಎನಿ ಇದು ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಕೂಡ ನಮಗೆ ಕಾಣ್ತಾ ಇಲ್ಲ. ಸೊ ಇಟ್ ಇಸ್ ಮೋಸ್ಟ್ ಪ್ರಾಬ್ಲಿ ಅ ಬ್ಲಾಸ್ಟ್ ಟ್ರಿಗರ್ಡ್ ಬೈ ಸಮ್ ಅನ್ಸ್ಟೇಬಲ್ ಎಕ್ಸ್ಪ್ಲೋಸಿವ್. ಬಟ್ ಅದನ್ನು ಫರ್ದರ್ ನಾವು FSL ಅವ್ರನ್ನೂ ಕರೆಸ್ತಾ ಇದ್ದೀವಿ. ನಾವು ಶೋಧ ಮಾಡಿ ಕೆಮಿಕಲ್ ಪಟಾಕಿ ಸುಮಾರು ಈಗ ಆಲ್ರೆಡಿ ಮೋರ್ ದೆನ್ 60 ಬಾಕ್ಸಸ್ ಇದಾವೆ, ಬಟ್ ದೇ ಹ್ಯಾವ್ ನಾಟ್ ಎಕ್ಸ್ಪ್ಲೋಡೆಡ್. ಮೋರ್ ದೆನ್ 1 ಬಾಕ್ಸ್ ಹ್ಯಾಸ್ ಎಕ್ಸ್ಪ್ಲೋಡೆಡ್. 1, 2, 3 ನಾವು ರೀಕನ್ಸ್ಟ್ರಕ್ಟ್ ಮಾಡಿ ವಿಲ್ ಬಿ ಏಬಲ್ ಟು ಟೆಲ್. ಕಂಪ್ರೈಸರ್ ಅನ್ನುವಂತ ಒಂದು ಅಲ್ಲಿ ದೇರ್ ಆರ್ ನೋ ಪೀಸಸ್ ಆಫ್ ಕಂಪ್ರೆಸರ್ ಆರ್ ಎನಿ ಅದರ್ ಪಾರ್ಟ್ಸ್ ದೇರ್. ಪಕ್ಕದ ಅಂಗಡಿನಲ್ಲೂ ಕೂಡ ಆ ರೀತಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ. ಒಂದು ಕಂಪ್ರೆಸರ್ ಒಂದು ವೇಳೆ ಆ ರೀತಿ ಬ್ಲಾಸ್ಟ್ ಆಗಿದ್ರೆ we will have some parts or pieces of that. ಇಡೀ ಬಿದಿಲೆ ಕೆಂಪು ರೀತಿಯ ಒಂದಷ್ಟು ಬಿದ್ದಿದಾವೆ. We will investigate that. It is still unidentified. It is probably some industrial part or some kind of consignment. We will identify that. ಎಲ್ಲ ಕನ್ಸೈನ್ಮೆಂಟ್ಸ್ ನಲ್ಲಿ ಇಬ್ರು ಒಳಗಡೆ ಇಬ್ರು ಕೆಲಸ ಮಾಡೋರು, ಒಬ್ರು ಹೊರಗಡೆ ಪಂಕ್ಚರ್ ಅಂಗಡಿಯಲ್ಲಿ ಕೆಲಸ ಮಾಡೋರು. 1 ಅಥವಾ 2 ಬಾಕ್ಸ್ ಬ್ಲಾಸ್ಟ್ ಆಗಿರೋದು, ಅಷ್ಟು ಬಾಕ್ಸ್ ಪಟಾಕಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಸ್ಫೋಟ ಆಗ್ಲಿಕ್ಕೆ ಸಾಧ್ಯ ಇದೆ? ಅದು ಬೇರೆ ಇನ್ನೇನಾದ್ರೂ ಸ್ಫೋಟ ಆಗಿರೋ ಉದಾಹರಣೆಗಳಿದೆ? ಅದು ಎಕ್ಸಾಕ್ಟ್ಲಿ ಅದನ್ನ ತನಿಖೆಗೋಸ್ಕರನೇ ನಾವು ಫೊರೆನ್ಸಿಕ್ಸ್ ಅವ್ರನ್ನ ಕರೆಸ್ತಾ ಇದೀವಿ. ಒನ್ಸ್ ದೇ ವಿಲ್ ಬಿ ಏಬಲ್ ಟು ಗಿವ್ ದೇರ್ ಎಕ್ಸ್ಪರ್ಟ್ ವ್ಯೂ, ವಿ ವಿಲ್ ನೋ. ಪಕ್ಕದಲ್ಲೇ ಈ ಗೋಡೌನ್ ಇದೆ ಅಂತ ಹೋದಾಗ ಯಾವುದು it is not, see, understand, it is not a cracker godown, it is a transport godown. ಅದನ್ನ ಇವರು ಆ ಕ್ರ್ಯಾಕರ್ಸ್ ನ ಯಾವ ರೀತಿಯಲ್ಲಿ ತಂದಿದ್ದಾರೆ, ವೆದರ್ ದೇ ಹ್ಯಾವ್ ಸ್ಪೆಸಿಫಿಕ್ ಪರ್ಮಿಷನ್ಸ್ ಟು ಸ್ಟೋರ್ ಅಂಡ್ ಆಲ್ ದಟ್, ಅದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಇಂಜೂರ್ಡ್ ಮತ್ತೆ ಡೆಡ್ ಪರ್ಸನ್ ಅವರ ಡೀಟೇಲ್ಸ್, ಅವರ ನೇಮ್ಸ್ ಐ ವಿಲ್ ಸೆಂಡ್ ಇಟ್ ಯು. ವಿ ಆರ್ ಕಲೆಕ್ಟಿಂಗ್ ಆಲ್ ಡೀಟೇಲ್ಸ್. ಐ ವಿಲ್ ಸೆಂಡ್ ಇಟ್. ಗೋಡನ್ ಓನರ್ ಯಾರು ಅಂತ ಗೊತ್ತಾಗಿದೆ ಸರ್? ವಿ ಹ್ಯಾವ್ ಐಡೆಂಟಿಫೈಡ್ ದ ಪರ್ಸನ್. ವಿ ಆರ್ ಗೆಟಿಂಗ್ ಹಿಮ್ ಟು ದ ಸ್ಪಾಟ್. ಇಲ್ಲ, ನನಗೆ ಇದುವರೆಗೂ ಅವ್ರಿಗೆ ಇಂಜುರಿ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಇಲ್ಲ. But whatever it is, we will have to speak to him. We will speak to him. 3 deaths, 4 injuries. Yes. 2 minor, 2 significant. Final 3 deaths. Thank you. Death ಆದವರು ಹೆಸರು ಹೇಳಿ ಸರ್, please. ಮನೋಹರ್ ಅವರು. I will give you the names, details ಎಲ್ಲ ಕೊಡ್ತೀವಿ. ಶಂಭು. ಪಟಾಕಿ ಸ್ಫೋಟದಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ. 1-2 ಬಾಕ್ಸ್ ಸ್ಫೋಟ ಆಗಿರೋ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿಸಿಪಿ ಹರೀಶ್ ಪಾಂಡೆ. ಕಾರಣ ಅಲ್ಲಿ ಸಿಲಿಂಡರ್ ಸ್ಫೋಟವೂ ಅಲ್ಲ, ಶಾರ್ಟ್ ಸರ್ಕ್ಯೂಟು ಆಗಿಲ್ಲ, ಆಮೇಲೆ ಕಂಪ್ರೈಸರ್ ನಿಂದ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಅವಶೇಷಗಳು ಸಿಗ್ತಾ ಇಲ್ಲ. ಸೊ ಹೀಗಿದ್ದಾಗ ಅದು ಬಹುಶಃ ಪಟಾಕಿಯಿಂದಲೇ ಅಂತ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಟಾಕಿಯಿಂದಲೇ ಸ್ಫೋಟ ಸಂಭವಿಸಿದೆ. ಪಂಕ್ಚರ್ ಅಂಗಡಿಯ ಮಾಲೀಕ ಸೇರಿ 3 ಸಾವನ್ನಪ್ಪಿದ್ದಾರೆ. ಡಿಸಿಪಿ ಹರೀಶ್ ಪಾಂಡೆ ಅವರು ಈ ಕುರಿತಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಲ್ಲಿ, ಈಗ ಅವರು ಪ್ರಾಥಮಿಕವಾಗಿ ಗಮನಿಸಿದಂತಹ ಸಂದರ್ಭದಲ್ಲಿ. ಇನ್ನು ಸಿಲಿಂಡರ್ ಸ್ಫೋಟವೂ ಕೂಡ ಅಲ್ಲ, ಪಟಾಕಿಯಿಂದಲೇ ಸ್ಫೋಟ ಸಂಭವಿಸಿದೆ. 1-2 ಬಾಕ್ಸ್ ಪಟಾಕಿ ಸ್ಫೋಟವಾಗಿರಬಹುದಾದಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದು, FSL ಟೀಮ್ ಈಗ ಸ್ಥಳಕ್ಕೆ ಬಂದು ಏನಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಆ ಒಂದು ಪಟಾಕಿ ಗೋದಾಮಿನ ಸಂಬಂಧಿತವಾಗಿ ಮಾಲೀಕನ ಐಡೆಂಟಿಫೈ ಆಗಿದೆ. ಮಾಲೀಕನನ್ನ ಕರೆಸಿಕೊಂಡು ಮಾಹಿತಿಯನ್ನು ಕೂಡ ಪಡ್ಕೊಳ್ತೀವಿ. ಹೇಗೆ ಆ ಒಂದು ಗೋದಾಮನ್ನ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತೀವಿ ಅಂತ ಡಿಸಿಪಿ ತಿಳಿಸಿದ್ರು. ಬಾಕ್ಸ್ ಪೀಸಸ್ ಇದಾವೆ, ಮೋರ್ ದೆನ್ 1 ಬಾಕ್ಸ್ ಪೀಸಸ್ ಇದಾವೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಅ ಬ್ಲಾಸ್ಟ್ ಆಫ್ ಅ ಫೈರ್ ವರ್ಕ್. ದಿ ಸೋರ್ಸ್ ಆಫ್ ದಿ ರಾದರ್ ಆರಿಜಿನ್ ಆಫ್ ದ ಬ್ಲಾಸ್ಟ್ ಇನ್ನು ನಾವು ತನಿಖೆ ಮಾಡ್ತಾ ಇದೀವಿ. ಇದರಲ್ಲಿ 2 ಜನ ಇದ್ರು, ಹೊರಗಡೆ ಒಬ್ರು ಪಂಕ್ಚರ್ ಅಂಗಡಿ ಅವರು ಇದ್ರು. ಇವರು 3 ಜನದ್ದು ಡೆತ್ ಆಗಿದೆ. ಇನ್ನು 2 ಜನರ ಮೇಲೆ ಸಿಗ್ನಿಫಿಕೆಂಟ್ ಇಂಜುರೀಸ್ ಇದೆ, ನಾಟ್ ಸೀರಿಯಸ್. ಬಟ್ ಇನ್ನಿಬ್ಬರಿಗೆ ಮೈನರ್ ಇಂಜುರೀಸ್ ಇದೆ. ಸೊ ಟೋಟಲ್ ಅರೌಂಡ್ 7 persons ವಿ ಕ್ಯಾನ್ ಐಡೆಂಟಿಫೈ. ಈ ಕನ್ಸೈನ್ಮೆಂಟ್ ಒಂದು ಬೇರೆ ಬೇರೆ ಕಂಪ್ನೀಸಿಂದ ಸೇರಿ ಈಗ ಈ ಪರ್ಟಿಕ್ಯುಲರ್ ಗೋಡೌನ್ನಲ್ಲಿ ಇಟ್ಟಿದ್ರು. ವಿ ಆರ್ ಫೈಂಡಿಂಗ್ ದ ಸೋರ್ಸ್ ಆಫ್ ದಿ ಕನ್ಸೈನ್ಮೆಂಟ್. ಮತ್ತೆ ದಿನದಿಂದ 1 ಬಾಕ್ಸ್ ಹ್ಯಾಸ್ ಎಕ್ಸ್ಪ್ಲೋಡೆಡ್. 1, 2, 3 ನಾವು ರೀಕನ್ಸ್ಟ್ರಕ್ಟ್ ಮಾಡಿ ವಿಲ್ ಬಿ ಏಬಲ್ ಟು ಟೆಲ್. ಕಂಪ್ರೈಸರ್ ಅನ್ನುವಂತ ಒಂದು ಅಲ್ಲಿ ದೇರ್ ಆರ್ ನೋ ಪೀಸಸ್ ಆಫ್ ಕಂಪ್ರೆಸರ್ ಆರ್ ಎನಿ ಅದರ್ ಪಾರ್ಟ್ಸ್ ದೇರ್. ಪಕ್ಕದ ಅಂಗಡಿನಲ್ಲೂ ಕೂಡ ಆ ರೀತಿ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ. ಒಂದು ಕಂಪ್ರೆಸರ್ ಒಂದು ವೇಳೆ ಆ ರೀತಿ ಬ್ಲಾಸ್ಟ್ ಆಗಿದ್ರೆ we will have some parts or pieces of that. ಇಡೀ ಬಿದಿಲೆ ಕೆಂಪು ರೀತಿಯ ಒಂದಷ್ಟು ಬಿದ್ದಿದಾವೆ. We will investigate that. It is still unidentified. It is probably some industrial part or some kind of consignment.
ವಿ ವಿಲ್ ಐಡೆಂಟಿಫೈ ದಟ್ ಎಲ್ಲ ಕನ್ಸೈನ್ಮೆಂಟ್ಸ್ ನಲ್ಲಿ ಇಬ್ರು ಒಳಗಡೆ ಇಬ್ರು ಕೆಲಸ ಮಾಡೋರು, ಒಬ್ರು ಹೊರಗಡೆ ಪಂಕ್ಚರ್ ಅಂಗಡಿಯಲ್ಲಿ ಕೆಲಸ ಮಾಡೋರು. ಒಂದ್ ಅಥವಾ ಎರಡು ಬಾಕ್ಸ್ ಬ್ಲಾಸ್ಟ್ ಆಗಿರೋದು, ಅಷ್ಟು ಬಾಕ್ಸ್ ಪಟಾಕಿ ಇಷ್ಟೊಂದು ದೊಡ್ಡ ಮಟ್ಟದ ಸ್ಫೋಟ ಆಗ್ಲಿಕ್ಕೆ ಸಾಧ್ಯ ಇದೆ, ಅದು ಬೇರೆ ಇನ್ನೇನಾದ್ರೂ ಸ್ಫೋಟ ಆಗಿರೋ ಉದಾಹರಣೆಗಳಿದೆ? ಅದು ಎಕ್ಸಾಕ್ಟ್ಲಿ ಅದನ್ನ ತನಿಖೆಗೋಸ್ಕರನೇ ನಾವು ಫೊರೆನ್ಸಿಕ್ಸ್ ಅವ್ರನ್ನ ಕರೆಸ್ತಾ ಇದೀವಿ. ಒನ್ಸ್ ದೇ ವಿಲ್ ಬಿ ಏಬಲ್ ಟು ಗಿವ್ ದೇರ್ ಎಕ್ಸ್ಪರ್ಟ್ ವ್ಯೂ, ವಿ ವಿಲ್ ನೋ ದ ರೀಸನ್. ಪಕ್ಕದಲ್ಲೇ ಈ ಗೋಡೌನ್ ಇದೆ ಅಂತ ಹೌದಾ? ಯಾವುದು it is not, see, understand, it is not a cracker godown, it is a transport godown. ಅದನ್ನ ಇವರು ಆ ಕ್ರ್ಯಾಕರ್ಸ್ನ ಯಾವ ರೀತಿಯಲ್ಲಿ ತಂದಿದ್ದಾರೆ, ವೆದರ್ ದೇ ಹ್ಯಾವ್ ಸ್ಪೆಸಿಫಿಕ್ ಪರ್ಮಿಷನ್ಸ್ ಟು ಸ್ಟೋರ್ ಅಂಡ್ ಆಲ್ ದಟ್, ಅದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಇಂಜೂರ್ಡ್ ಮತ್ತೆ ಡೆಡ್ ಪರ್ಸನ್ ಅವರ ಡೀಟೇಲ್ಸ್, ಅವರ ನೇಮ್ಸ್ ಐ ವಿಲ್ ಸೆಂಡ್ ಇಟ್ ಯು. ವಿ ಆರ್ ಕಲೆಕ್ಟಿಂಗ್ ಆಲ್ ಡೀಟೇಲ್ಸ್, ಐ ವಿಲ್ ಸೆಂಡ್ ಇಟ್. ಗೋಡೌನ್ ಓನರ್ ಯಾರು ಅಂತ